ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎನ್ನ ಆರಾಧ್ಯ ಗುರುಗಳಾದ ಶ್ರದ್ಧಾನಂದ ಮಹಾಪೂಜ್ಯ ಗುರುಗಳ ದಿವ್ಯ ಚರಣಕ್ಕೆ ನಮಸ್ಕರಿಸುತ್ತಾ, ಜಗತ್ತಿಗೆ ಒಡೆಯನಾದಂಥ ಪರಮಪಿತ ನಮ್ಮ ನಿಮ್ಮೆಲ್ಲರ ಸೃಷ್ಟಿಕರ್ತನಾದಂಥ ಆ ಪರಮಾತ್ಮನಾದಂಥ ಭಗವಂತ ಹಾಗೂ ಅಲ್ಲಾ ದೇವನಿಗೆ ನಮಸ್ಕರಿಸುತ್ತಾ, ನಾನು ಸ್ವಲ್ಪ ಕನ್ನಡದಲ್ಲಿ ಮಾತಾಡ್ತೀನಿ, ನಡೀತಿದ್ರೆ. ಈ ಒಂದು ಸರ್ವಧರ್ಮ ಸಮ್ಮೇಳನದ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅನುಭವಿಗಳಿಗೆ, ಹಿರಿಯರಿಗೆ, ತತ್ವಚಿಂತಕರಿಗೆ, ಗುರುವರ್ಯರಿಗೂ, ಎಲ್ಲ ಅನುಭವಿಗಳಿಗೂ ನಮಸ್ಕರಿಸುತ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿ ಅರ್ಪಿಸಿ, ಇಬ್ಬರು ಮೂವರು ದೇವರೆಂದು ಉಬ್ಬುಬ್ಬಿ ಮಾತನಾಡಬೇಡ, ಒಬ್ಬನೇ ಕಾಣಿರು ನಮ್ಮ ಕೂಡಲ ಸಂಗಮ ದೇವ, ಒಬ್ಬನೇ ಕಾಣಿರು ಅಂತ ತಿಳ್ಕೊಂಡು ಅಣ್ಣ ಬಸವನು ಹೇಳಿದರು. ಇಲ್ಲಿ ಸಂಗಮ ಅಂದ್ರೆ ಕೂಡೋದು. ಎಲ್ಲಿ ಕೂಡಿದಾಗ ಆನಂದ ಇರ್ತದ, ಎಲ್ಲಿ ಕೂಡಿದಾಗ ಸಂತೋಷ ಇರ್ತದ, ಎಲ್ಲಿ ಕೂಡಿದಾಗ ಭಗವಂತನ ಪ್ರೇಮ ಆಗ್ತದ, ಅದು ಕೂಡಲ ಸಂಗಮ ಅಂತ ಹೇಳ್ತಾರೆ. ಹಾಗಾದ್ರೆ ಹಲವು ಆಚರಣೆಗಳಿದಾವೆ, ಅನೇಕ ಜಾತಿಗಳಿದಾವೆ, ಅನೇಕ ಧರ್ಮಗಳಿದಾವೆ, ಅನೇಕ ಆಚಾರ ವಿಚಾರಗಳಿದಾವೆ. ಮತ್ತು ಎಲ್ಲವೂ ಒಂದೇ ಅನ್ಲಿಕ್ಕೆ ಹೇಗೆ ಬರ್ತದೆ ಅಂತ ಕೇಳಿದ್ರೆ, ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಗಂಗಾ ನದಿ ಅಂತದ, ಬ್ರಹ್ಮಪುತ್ರ ನದಿ ಅಂತದ, ಅನೇಕ ನದಿಗಳದಾವು. ನದಿಗಳು ಹರಿಯುವ ತನಕ ಅದಕ್ಕೆ ಹೆಸರುಗಳದಾವೆ. ಎಲ್ಲವೂ ನದಿಗಳು ಕೂಡಿದಾಗ ಏನಾಗ್ತದೆ ಅಂದ್ರೆ ಅದಕ್ಕೆ ಸಮುದ್ರ ಅಥವಾ ಸಾಗರ ಅಂತ ಕರೀತಾರೆ. ಎಲ್ಲ ಸಾಗರ ಒಂದೇ ಕೂಡಿದಾಗ, ನದಿಗಳು ಕೂಡಿದಾಗ ಸಾಗರ ಹೇಗೆ ಒಂದೇ ಅನಿಸ್ತದೋ, ಎಲ್ಲ ಧರ್ಮಗಳು ಕೂಡಿದಾಗ ಮಾತ್ರ ಅದೇನಾಗ್ತದೆ, ಭಗವಂತನ ಪ್ರೇಮ ಆಗ್ತದ. ಇಲ್ಲಿ ಬಹಳ ಚೆನ್ನಾಗಿ ಬರೆದಿದೆ ಒಂದು ಟೈಟಲ್, ಸರ್ವ ಧರ್ಮ ಸಮ್ಮೇಳನ. ಇಲ್ಲಿ ಸರ್ವ ಜಾತಿ ಸಮ್ಮೇಳನ ಅಂತ ಬರಲಿಲ್ರಿ ಅವರು. ಸರ್ವ ಧರ್ಮ ಅಂದ್ರೆ ಏನು, ಧರ್ಮಕ್ಕ ಮತ್ತು ಜಾತಿಗೆ ಇರುವ ವ್ಯತ್ಯಾಸಗಳೇನು ಅಂತ ಕೇಳಿದ್ರೆ, ಜಾತಿ ಅಂದ್ರೆ ಕತ್ರಿ ಇದ್ದಂಗ, ಧರ್ಮ ಅಂದ್ರೆ ಸೂಜಿ ಇದ್ದಂಗ. ಎಲ್ಲಿ ಕತ್ರಿ ಕಟ್ಟು ಮಾಡ್ಕೊಂತ ಹೋಗ್ತದ, ಅದನ್ನ ಶುದ್ಧವಾದ ಬಟ್ಟೆಯನ್ನ ಕತ್ತರಿಸೋ ಕೆಲಸ ಮಾಡ್ತದ. ಕತ್ತರಿಸಿದ ಬಟ್ಟೆಯನ್ನ ಕೂಡಿಸೋದು ಯಾವುದು ಅಂದ್ರೆ ಸೂಜಿ ಅದ. ಹಾಗೆ ಧರ್ಮ ಎಲ್ಲರನ್ನು ಕೂಡಿಸೋ ಕೆಲಸ ಮಾಡ್ತದ, ಜಾತಿ ಎಲ್ಲರನ್ನು ದೂರ ಮಾಡೋ ಕೆಲಸ ಮಾಡ್ತದ. ಅದಕ್ಕೆ ನಮ್ಮಲ್ಲಿ ಏನು ಬೇಕಾಗಿದೆ, ಜಾತಿ ಬೇಕಾಗಿಲ್ಲ, ಧರ್ಮ ಬೇಕಾಗಿದೆ. ದಯವಿಲ್ಲದ ಧರ್ಮ ಆವು ದಯ. ನಾವು ಜಗತ್ತಿನಲ್ಲಿ ಯಾವುದೇ ಜಾತಿಯವರಿರಲಿ, ಧರ್ಮ ಯಾವುದು ಇರಬೇಕು ಅಂದ್ರೆ ದಯ ಇರಬೇಕು. ಒಂದು ಉದಾಹರಣೆಯನ್ನು 10 ನಿಮಿಷ ಸಮಯ ಕೊಟ್ಟಾರೆ, ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಒಂದು ನೀರಿನ ಬಾಟ್ಲಿ ಅಂತ ತಿಳ್ಕೊಳ್ಳೋ, ಬಿಸ್ಲೇರಿ ನೀರು ಅಂತ. ಈ 1 ಲೀಟರ್ ನೀರಿನ ಬೆಲೆ ಎಷ್ಟು ಅಂತ ಕೇಳಿದ್ರೆ 20 ರೂಪಾಯಿ ಬೆಲೆ ಕೊಡ್ತೀರ. ಇದು ಹೈದರಾಬಾದಲ್ಲಿ ಸ್ವಲ್ಪ ಜಾಸ್ತಿ ಇರಬಹುದು. ಇಲ್ಲಿ 1 ಬಾಟಲ್ ನೀರನ್ನ ನಾವು ತೆಗೆದುಕೊಂಡಾಗ ಎಷ್ಟು ಬೆಲೆ ಸಿಗುತ್ತದೆ ಅಂದ್ರೆ 20 ರೂಪಾಯಿ ಬೆಲೆ ಕೊಟ್ಟಾಗ 1 ಬಾಟ್ಲಿ ನೀರು ಕೊಡ್ತಾರೆ. ನೀರನ್ನು ತೆಗೆದು 1 ಲೀಟರ್ ಹಾಲನ್ನು ಅದಕ್ಕೆ ಹಾಕಿದಾಗ ಆ ಬಾಟ್ಲಿ ಬೆಲೆ ಎಷ್ಟಾಗ್ತದ, 50 ರೂಪಾಯಿಂದ 60 ರೂಪಾಯಿ ಬೆಲೆ ಸಿಗುತ್ತೆ. ಅದೇ ಹಾಲನ್ನು ತೆಗೆದು ಜೇನುತುಪ್ಪವನ್ನು ಹಾಕಿದಾಗ, ಹನಿ ಅಂತಿರಲ್ಲ, ಜೇನುತುಪ್ಪ ಹಾಕ್ತಿರಲ್ಲ, ಹಾಕಿದ ಅದಕ್ಕೆ ಬೆಲೆ ಎಷ್ಟು ಬರ್ತದ, 400ರಿಂದ 500 ರೂಪಾಯಿ ಬೆಲೆ ಬರ್ತದೆ. ಅದೇ ಜೇನುತುಪ್ಪವನ್ನು ತೆಗೆದು ಆಕಳ ತುಪ್ಪವನ್ನು ಅಥವಾ ಹಸುವಿನ ತುಪ್ಪವನ್ನು ಹಾಕಿದಾಗ ಅದರ ಬೆಲೆ 800ರಿಂದ 1000 ರೂಪಾಯಿ ಬೆಲೆ ಬರ್ತದ. ಎಲ್ಲ ವಸ್ತುಗಳು ತೆಗೆದಾಗ ಆ ಬಾಟಲಿಗೆ ಬೆಲೆ ಇಲ್ಲಲ್ಲ. ಬಾಟ್ಲಿ ಬೆಲೆಗಳು ಹೆಚ್ಚು ಆಗಬೇಕಾಗಿತ್ತು ಅಂದ್ರೆ ಅಲ್ಲಿ ವಸ್ತುಗಳ ಸಂಗ್ರಹ ಇದ್ದಾಗ ಮಾತ್ರ ಅದರ ಬೆಲೆ ಜಾಸ್ತಿ ಆಗಿ ಹೋಗ್ತದೆ. ಹಾಗೆ ನಾವೆಲ್ಲ ಬಾಟ್ಲಿಗಳಿದ್ದ ಹಾಗೆ
ಈ ದೇಹದೊಳಗೆ ಉಸಿರು ಇರುತಕ ಈ ವ್ಯವಹಾರ ನಡೆದದ. ಉಸಿರು ನಿಂತ ಮೇಲೆ ಇದು ಏನಾಗ್ತದೆ ಅದಕ್ಕೆ ಮಣ್ಣಿನ ಕಾಯ್ದು ಮಣ್ಣಿಗೆ ಹೋಗುವಾಗ ಹಿಂಬಾಲ ಬರುವುದಿಲ್ಲ ಯಾವುದೇನಯ್ಯ ಅಂತೇಳ್ಯಾರ. ನಮ್ಮ ಜೊತೆ ಯಾವುದೂ ಬರಂಗಿಲ್ಲ. ನೀನು ಗಳಿಸಿದ ಧರ್ಮ, ನೀನು ಗಳಿಸಿದ ನೀತಿ, ಭಗವಂತ ಅಲ್ಲ ಏನು ಕಳಿಸ್ಯಾನಲ್ಲ ಈ ಜಗತ್ತಿಗೆ ಧರ್ಮವನ್ನು ಪ್ರಚಾರ ಮಾಡುವಂಥ ಕಳಿಸ್ಯಾನಲ್ಲ, ಅದು ನಮ್ಮ ಜೊತೆ ಬರ್ತದೆ. ಅದನ್ನು ಉಳಿಸ್ಕೋಬೇಕಾಗದ. ಒಳಗೆ ಹೆಂಗೆ ಒಂದು ವಸ್ತುಗಳು ಇದ್ದಾಗ ಆ ಬಾಟ್ಲಿಗೆ ಬೆಲೆ ಇತ್ತೋ ಹಂಗೆ ಈ ದೇಹದೊಳಗೆ ಧರ್ಮ, ನೀತಿ, ತತ್ವ, ಶಾಸ್ತ್ರ, ಅನುಭವ, ಚಿಂತನ, ಗುರುಗಳು ಹಾಕಿಕೊಟ್ಟ ಮಾರ್ಗದೊಳಗೆ ನಡೆದಾಗ ಇದಕ್ಕೆ ಬೆಲೆ ಬರ್ತದೆ. ಅಂಥ ಬೆಲೆಯನ್ನು ಕಟ್ಟುವಂಥ ಕೆಲಸ ಆ ಭಗವಂತ ನಮಗೆಲ್ಲರಿಗೆ ಕರುಣಿಸ್ಲೇನಂತ ಹೇಳ್ತಾ, ಸಬಕ ಮಾಲಿಕ್ ಏಕ ಎಂದಾಗ ಜಗತ್ತಿ ಒಬ್ಬನೇ ಭಗವಂತ ಅದಾನೆ. ಆತನ ಭಗವಂತನ ಹೆಸರಿಗೂ ಪರ್ಯಾಯ ಹೆಸರಿಂದ ಕರಿಬಹುದು, ಅವರವ್ರ ಧರ್ಮದ ಪ್ರಕಾರ ಹೆಸರು ಕರಿಬಹುದು. ಎಲ್ಲವೂ ಮುಟ್ಟುದು ಏನು ಕರಿತದೆ ಅಂತ ಭಗವಂತಗೆ ಮುಟ್ತದೆ. ಕನ್ನಡದಲ್ಲಿ ಹಾಲು ಅಂತ ಕರಿತೇವೆ, ಹಿಂದಿ ಒಳಗೆ ದೂದ್ ಅಂತ ಕರಿತೇವೆ, ಇಂಗ್ಲೀಷ್ನಲ್ಲಿ ಮಿಲ್ಕ್ ಅಂತ ಕರಿತೀವಿ. ಎಲ್ಲವೂ ಕರೀದ ಹಾಲಿಗೆ ಒಂದು ಹೆಂಗೆ ಹೆಸರದವ ಅವ್ರವ್ರ ಧರ್ಮದ ಪ್ರಕಾರ ಅವ್ರ ಹೆಸರು ಕರೀತಾರೆ. ಅದು ಎಲ್ಲವೂ ಕೂಡಿದೆ ಎಲ್ಲಿ ಅಂದ್ರೆ ಸೃಷ್ಟಿಕರ್ತ ಭಗವಂತರಿಗೆ ಅದು ಮುಟ್ಟುತ್ತದೆ. ಅಂಥದನ್ನು ಸದ್ಗುರುನಾಥ ನಮ್ಮೆಲ್ಲರಿಗೂ ಕರುಣಿಸ್ಲಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ಧರ್ಮದ ಕಾರ್ಯವನ್ನು ತಾವೆಲ್ಲ ಮಾಡಿಕೊಂಡು ಬಂದಿದ್ರಿ. ಭಗವಂತ ತಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಸಿರಿ, ಸಂಪತ್ತು, ಭೋಗ, ಭಾಗ್ಯಗಳನ್ನು ಕೊಟ್ಟು ಎಲ್ಲರನ್ನು ಕಾಪಾಡಲಿ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಎರಡು ಮಾತುಗಳನ್ನ ಭಗವಂತನ ಪಾದಕ್ಕೆ ಅರ್ಪಿಸಿ ಮುಂದಿನ ಕಾರ್ಯಕ್ಕೆ ಅನ್ನು ಮಾಡಿಕೊಳ್ಳ ಶಿವಸಂತ ಎಲ್ಲರಿಗೂ ಶರಣ ಶರಣ.